ಯಾವುದು ಶ್ರೇಷ್ಠ ಮತ್ತು ಪವಿತ್ರ ಅನ್ನೋದಕ್ಕಿಂತ ನನ್ನ ಲೈಫಿನ ಪರ್ಪಸ್ ಏನು ಅನ್ನೋದ್ರ ಮೇಲೆ ಅದು ನಂಗೆ ಒಳ್ಳೇದ ಕೆಟ್ಟದ ಅಂತ ನನಗೆ ಅದು ನಿರ್ಧಾರ ಆಗ್ತದೆ. ಎಲ್ರಿಗೂ ಓಂಕಾರ ಹೇಳಬೇಕು ಅಂತ. ಏನು ಪರ್ಪಸ್ ಓಂಕಾರ ಹೇಳಿದ್ರು? ಮೈಂಡ್ ಕಾಮ್ ಆಗೋದಾ ಅಲ್ವಾ? ಅದೇ ತಾನೆ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ಆಂಗ್ಸೈಟಿ ಕಡಿಮೆ ಆಗುತ್ತೆ ಅಂತ. ನನ್ನನ್ನು ಕೇಳಿದರೆ ಆಂಗ್ಸೈಟಿ ಸ್ಟ್ರೆಸ್ ಕಡಿಮೆ ಆಗೋಕ್ಕೆ ಸುಮ್ಮನೆ ಕೂತ್ಕೊಳ್ಳಿ. ನೀವು ಒಂದು ಕಡೆ ಕೂತ್ಕೊಂಡು ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅ ಆ ಇ ಈ ಅಂತ 15 ನಿಮಿಷ ಹೇಳಿ, ಮೈಂಡ್ ಕಾಮ್ ಆಗುತ್ತೆ. ಓಕೆ, ಅಂದರೆ ನಿಮ್ಮ ಪರ್ಪಸ್ಸು ಕೇವಲ ಮನಸ್ಸು ಕಾಮ್ ಆಗೋದು ಅಷ್ಟೇ ಅಂತ. ಆದರೆ ಇದು ಯಾವ ಥರ ಅಂದರೆ ಏರೋಪ್ಲೈನ್ನ ಮನೆ ಪಕ್ಕ ತರಕಾರಿ ತರೋಕ್ಕೆ ಎತ್ಕೊಂಡು ಹೋಗೋ ಥರ. ಯಾಕೆಂದರೆ ಓಮಿನ ಪರ್ಪಸ್ಸು ತುಂಬ ವಿಶಾಲವಾದದ್ದು. ಮಂತ್ರವನ್ನು ಈ ಮಟ್ಟಕ್ಕೆ ತರೋದು ಬೇಕಾಗಿಲ್ಲ ಅಂತ. ಅಂದರೆ ಇಡೀ ಜಗತ್ತಿನ ರಹಸ್ಯಗಳೇನಿದೆ, ವೇದದ ರಹಸ್ಯ ಏನಿದೆ, ಅದೆಲ್ಲವೂ ಅಡಗಿರೋದು ಓಂಕಾರದಲ್ಲಿ. ಮತ್ತು ಓಂಕಾರವನ್ನು ನೀವು ಸುಮ್ಮನೆ ಅಕ್ಷರಮಾಲೆ ಉಚ್ಚಾರ ಮಾಡಿದ್ನಲ್ಲ ಆ ಥರ ಸುಮ್ಮನೆ ಓಂ ಅಂದರೆ ಓಕೆ ಫೈನ್, ಅಷ್ಟೇ ಒಂದು ಅಕ್ಷರ, ಅಕಾರ ಉಕಾರ ಮಕಾರ ಅಷ್ಟೇ ಆದರೆ ಪರವಾಗಿಲ್ಲ. ಆದರೆ ಓಂಕಾರದ ಪರ್ಪಸ್ಸು ನೀವು ಮಂತ್ರವಾಗಿ ಮಾಡ್ತೀರಿ ಅಂದರೆ ಅದು ಸಮಾಜದ ನಡುವೆ ಈಗ ದೇವರ ಹತ್ರ ಬೇಡೋದಕ್ಕೂ ದೇವರನ್ನೇ ಬೇಡೋದಕ್ಕೂ ವ್ಯತ್ಯಾಸ ಇದೆ. ದೇವರ ಹತ್ರ ಬೇಡುವ ಮನಸ್ಥಿತಿ ಇದ್ದವರಿಗೆ ಓಂಕಾರ ಅಲ್ಲ. ಓಂಕಾರ ಅಂದರೆ ಒಂದೊಂದು ಮಂತ್ರಕ್ಕೆ ಒಂದೊಂದು ಪಾಸಿಬಿಲಿಟಿ ಇದೆ. ಸಾಮಾನ್ಯವಾಗಿ ಸಂಬಂಧ ಚೆನ್ನಾಗಿರಬೇಕು, ಗಂಡ ಹೆಂಡತಿದು. ಅಂದರೆ ಏನು ಬೇಕು? ಮುಖ್ಯವಾಗಿ ವ್ಯಾಮೋಹ ಬೇಕು, ಅಟ್ಯಾಚ್ಮೆಂಟ್ ಬೇಕು. ಕರೆಕ್ಟ್. ಭಾವನೆ ಅಟ್ಯಾಚ್ಮೆಂಟ್ ಹೋದರೆ ಒಟ್ಟಿಗೆ ಬದುಕಲಿಕ್ಕಾಗತ್ತಾ ನಿಮಗೆ? ಇಲ್ಲ. ದುಡಿಬೇಕು ಅಂತ ಆಸೆ ಬೇಕು, ಇಲ್ಲ ಕೆಲಸ ಮಾಡೋಕ್ಕಾಗತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಅದು ಬೇಕು. ಆ ವ್ಯಾಮೋಹ ಬೇಕು, ಅಟ್ಯಾಚ್ಮೆಂಟ್ ಬೇಕು ಅನ್ನುವ ಭಾವನೆ ಬೇಕು. ಕಾಮ ಇಲ್ಲದೆ ಬದುಕಿಲ್ಲ, ಸೃಷ್ಟಿಯಾಗೋದಿಲ್ಲ ಅಲ್ವಾ? ಕಾಮ ತುಂಬ ಮುಖ್ಯ. ಹಾಗಿರಬೇಕಾದ್ರೆ ಇದು ಈ ವ್ಯಾಮೋಹವನ್ನು ಕತ್ತರಿಸುವಂತಹ ಒಂದು ಅನುಷ್ಠಾನ. ಈಗೇನು ಮಾಡ್ತೀವಿ ಕೂತ್ಕೊಂಡು ಓಂ ಓಂ ಅಂದರೆ ಸುಮ್ಮನೆ ಓಂ ಓಂ ಅಂತ ಹೇಳೋದು ಬೇರೆ. ಅದನ್ನು ಒಂದು ಮಂತ್ರ ಅಂದರೆ ಅದಕ್ಕೆ ಋಷಿ ಛಂದೋ ದೇವತೆ ಅಂತಿರುತ್ತೆ, ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಅಂತೆಲ್ಲ ಇರುತ್ತೆ. ಆಮೇಲೆ ಅದಕ್ಕೆ ಮುಂಚೆ ನಾವು ಆಚಮನೆ ಮಾಡಬೇಕು, ಆಸನ ಶುದ್ಧಿ ಅಂತಿರುತ್ತೆ, ಭೂತೋಚ್ಚಾಟನೆ ಅಂತೆಲ್ಲ ಮಾಡ್ತೀವಿ. ಆಮೇಲೆ ನಮ್ಮ ಒಳಗಡೆ ಶುದ್ಧೀಕರಣದ ಪ್ರೋಸೆಸ್ ಎಲ್ಲ ಇದೆ. ಇದೆಲ್ಲ ಮಾಡಿದ್ಮೇಲೆ ಪ್ರತಿ ಮಂತ್ರಕ್ಕೆ ಒಂದು ಧ್ಯೇಯ ಸ್ವರೂಪ ಅಂತ ಇರುತ್ತದೆ. ಇದು ತುಂಬ ಕಾಂಪ್ಲೆಕ್ಸ್ ಪ್ರೋಸೆಸ್ಸು. ಮಂತ್ರ ಅನ್ನೋದು ಸುಮ್ಮನೆ ಫಿಲಮ್ ಹಾಡೋ ಥರ ಯೂಟ್ಯೂಬಲ್ಲಿ ಕೇಳೋದಲ್ಲ. ಮಂತ್ರ ಅನುಷ್ಠಾನ ಅನ್ನೋದು ಅದಕ್ಕೆ ಉಪದೇಶ ಬೇಕು ಅಲ್ಲ ಇದೆ. ಆ ಉಪದೇಶವನ್ನು ನಾವು ಓಂಕಾರವನ್ನು ತೆಗೆದುಕೊಳ್ತೀವಿ ಅಂತಾದರೆ ಅದರ ಲಾಭದ ಪಾಸಿಬಿಲಿಟೀಸ್ಗೆ ನೀವು ರೆಡಿಯಾಗಿದ್ದೀರಾ ಅನ್ನೋದು ಯೋಚನೆ ಮಾಡಬೇಕು. ಯಾಕೆಂದರೆ ಸಂಸಾರದಲ್ಲಿ ಒಪ್ಪಿಕೊಂಡಿರುವ ನಾವು ಸಂಸಾರಕ್ಕೆ ಬೇಕಾಗಿರೋದೇ ವ್ಯಾಮೋಹ, ಅಂಟುವಿಕೆ, ಆ ಪ್ರೀತಿ, ಸಾಮರಸ್ಯ. ಬಿಕಾಸ್ ವಿತೌಟ್ ದ್ಯಾಟ್ ಐ ಥಿಂಕ್ ಲೈಫ್ ಇಸ್ ಇಂಪಾಸಿಬಲ್ ಅಲ್ವಾ? ಓಂಕಾರ ಅದನ್ನು ಕಟ್ಟು ಮಾಡ್ತದೆ. ಓಂಕಾರ ಅಜ್ಞಾನವನ್ನು ಕಟ್ಟು ಮಾಡ್ತದೆ. ಈ ವ್ಯಾಮೋಹ ಅಜ್ಞಾನವೇ ಅಲ್ವಾ? ನಿಜ. ಈಗ ನನ್ನ ದೇಹ ಒಂದು ದಿವಸ ಪಕ್ಕ ಇದ್ದವರಿಗೆ ಟಾಟಾ ಬಾಯ್ ಹೇಳಲಿಕ್ಕೆ ಆಗದೆ ಹೋಗ್ಬಿಡ್ತೀವಿ. ಇನ್ನು ದೇಹಕ್ಕೆ ಅಂಟಿಕೊಂಡ ದೇಹವೇ ನಮ್ಮದಲ್ಲ, ದೇಹಕ್ಕೆ ಅಂಟಿಕೊಂಡ ಸಂಬಂಧ ಏನು? ಹೀಗೆಲ್ಲ ಭಾವನೆ ಬರ್ಲಿಕ್ಕೆ ಸಾಧ್ಯ, ಗಂಡ ಹೆಂಡತಿ ಬದುಕಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈ ಭಾವನೆಯನ್ನು ಓಂಕಾರ ವೈರಾಗ್ಯವನ್ನು ತರಿಸ್ತದೆ. ಒಂದು. ಎರಡನೇದು ಏನಾಗುತ್ತೆ, ಓಂಕಾರವನ್ನು ನೀವು ಅನುಷ್ಠಾನ ಮಾಡಬೇಕಾದ್ರೆ ಅದಕ್ಕೆ ಸಿದ್ಧರಾಗಿರಬೇಕು, ಎಲ್ಲವನ್ನು ಬಿಡಲಿಕ್ಕೆ ಸಿದ್ಧರಾಗಿರಬೇಕು. ಅದು ಬಿಡಿಸ್ತದೆ. ಅದೇನಾಗುತ್ತೆ, ನಾವು ಬಯಸೋದೊಂದು, ಮಾಡೋ ಪ್ರಾಕ್ಟೀಸ್ ಒಂದು, ನಮ್ಮಲ್ಲೇ ಕಾನ್ಫ್ಲಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ಓಂಕಾರವನ್ನು ಯತಿಗಳಿಗೆ, ಯಾರು ಈ ವ್ಯಾಮೋಹವನ್ನು ಕತ್ತರಿಸಿಕೊಂಡು ಆಮುಖವಾಗಿ ಬದುಕಬೇಕು ಅಂತ ಬಯಸ್ತಾರೆ, ಅವರಿಗೆ ವಿಹಿತವಾದದ್ದು ಗೊತ್ತಾಯ್ತು. ಓಂಕಾರ ಇರೋದು ಅದರ ಪರ್ಪಸ್ ಅದು. ಹೀಗೆ ಓಂಕಾರ ಬೇಸಿಕಲಿ ಇರೋದು ಯಾರು ಈ ಅಜ್ಞಾನವನ್ನು ತೊಡೆದುಕೊಂಡು ಸತ್ಯವನ್ನು ನೋಡುವ ಪಕ್ವತೆ ಬೇಕು ಅಂತ ಬಯಸ್ತೀರಿ, ಎಲ್ಲವನ್ನ ಕಲ್ಕೊಳ್ಳಿಕ್ಕೆ ಸಿದ್ಧರಾಗಿದ್ದೀರಿ, ಲೌಕಿಕವಾದದ್ದನ್ನು, ಅವರು ಓಂಕಾರವನ್ನು ಮಾಡ್ಬೋದು. ಅದು ಮತ್ತು ಅದು ಏಜಿಂಗ್ ಪ್ರೋಸೆಸ್ನು ಕೂಡ ಆಕ್ಸಲರೇಟ್ ಮಾಡುತ್ತೆ, ನಾಶ ಮಾಡುತ್ತೆ. ಈಗ ಸತ್ಯ ನೋಡಬೇಕು ಅಂತ ಎಲ್ರಿಗೂ ಮನಸ್ಸಿದೆ, ಅದ್ರ ನೋಡುವ ಮನಸ್ಥಿತಿ ನಮಗೆ ಪಕ್ವತೆ ಇದೆಯಾ ಅಂತ ಯೋಚನೆ ಮಾಡಬೇಕು. ಉದಾಹರಣೆಗೆ ಈಗ ನನ್ನನ್ನು ನೀವು ನೋಡ್ತಾ ಇದ್ದೀರಿ, ನಾನು ಚೆಂದ ಕಾಣ್ತಾ ಇದ್ದೀನಿ ನಿಮಗೆ, ಯಾಕೆ ಸ್ಕಿನ್ ಕವರ್ ಆಗಿದೆ. ನಿಜವಾದ ಸತ್ಯ ಸ್ಕಿನ್ ಒಳಗಡೆ ಎಲ್ಲ ಕಂಡ್ರೆ ನಿಮ್ಗೆ ನೋಡ್ಲಿಕ್ಕಾಗತ್ತೆ ನನ್ನನ್ನು? ಒಂದೊಳ್ಳೆ ನಿಮ್ಮ ಪ್ರಿಯತಮೆಯನ್ನು ಅಥವಾ ಪ್ರಿಯಕರನ್ನು, ಒಂದು ನಿಮ್ಗೆ ಇಷ್ಟ ಆಗಿರೋ ನಾಯಿ ಮರಿನೆಲ್ಲ ನೀವು ಸತ್ಯ ನೋಡಬೇಕು ಅಂತಾಗ ಅವರು ಸ್ಕಿನ್ ಮಾತ್ರ ಕಂಡ್ರೆ ಓಕೆ. ಸ್ಕಿನ್ನಲ್ಲಿ ಹಲವಾರು ಮೈಕ್ರೋ ಆರ್ಗನಿಸಮ್ ಇದೆ,
ಅದೆಲ್ಲ ಕಾಣ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಅರಗಿಸ್ಕೊಳ್ಳೋಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. No. ಮನುಷ್ಯನಿಗೆ ಸತ್ಯ ನೋಡಬೇಕು ಅಂತ ಭಾವನೆ ಇದೆ, ಅದು ಅರಗಿಸಿಕೊಳ್ಳುವ ಶಕ್ತಿ ಇದೆಯಾ ನನಗೆ ಅಂತ. ಈ ಓಂಕಾರ ಏನು ಮಾಡ್ತದೆ ಅಂದರೆ, ಇಂತಹ ನಾನು ಯಾವುದಲ್ಲವೋ ಅದನ್ನೆಲ್ಲ ನನ್ನಿಂದ ದೂರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ಇದನ್ನು ಓಂಕಾರವನ್ನು ಯತಿಗಳಿಗೆ, ಸನ್ಯಾಸಿಗಳಿಗೆ, ಅಂಥವರಿಗೆ, ಗೃಹಸ್ಥರೂ ಕೂಡ, ಒಂದು ಯಾರು ಅನುಷ್ಠಾನ ಮಾಡಿಕೊಂಡಿರುವ ಸಾಧಕರೂ ಕೂಡ ಒಂದು ಲಿಮಿಟ್ಗಿಂತ ಜಾಸ್ತಿ ಪ್ರಣವ ಮಂತ್ರವನ್ನು ಮಾಡಬಾರ್ದು ಅಂತ ವಿಧಿ ಇದೆ.